ಆತ್ಮೀಯ ಬಂಧು ಮಿತ್ರರೇ, ಇದು ಬಿಬಿಎಂಪಿಯ ಪ್ರಕಟಣೆ. ಬಿಬಿಎಂಪಿಯು ಕಸ ವಿಂಗಡಣೆ ಕಡ್ಡಾಯಗೊಳಿಸಿದೆ. ದಯವಿಟ್ಟು ಗಮನಿಸಿ. ಸ್ವಚ್ಛ ಮಾಡಿದ ಒಣಕಸವನ್ನು ಮರುಬಳಕೆಯಾಗುವಂತಹ ಕಸದ ಬುಟ್ಟಿ ಅಥವಾ ಚೀಲದಲ್ಲಿ ಸಂಗ್ರಹಿಸಿ ವಾರದಲ್ಲಿ ಕೇವಲ 2 ದಿನ ಬರುವಂತ ಬಿಬಿಎಂಪಿಯ ಗಾಡಿಗೆ ನೀಡಬೇಕು. ಒಣ ಕಸ ಎಂದರೆ ಪ್ಲಾಸ್ಟಿಕ್ ಕವರ್, ಬಾಟಲ್. ಸಾಕು, ಪ್ಲೀಸ್ ಸಾಕು. ಕಸದ ಗಾಡಿನಲ್ಲಿ ಏನ್ ಹೇಳ್ತಾರೆ ಗಟ್ ಮಾಡೋದು ಯಾರು ನೋಡಿದ್ರೆ ಬಿಕಾಸ್ ನಾನು ಕೇಳಿ 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 ಅದನ್ನ ಇರ್ಲಿ ಇರ್ಲಿ. I can't help it. ಇದು ಇದ್ರಲ್ಲಿ ಏನಿರುತ್ತೆ ಒಣ ಕಸದಲ್ಲಿ? ಒಣ ಕಸ ಎಂದರೆ ಬಾಟಲ್, ಟೆಟ್ರಾ ಪ್ಯಾಕ್, ತಿಂಡಿ ಪಾರ್ಸೆಲ್ ಡಬ್ಬಿ, ತೆಂಗಿನ ಚಿಪ್ಪು, ಚಪ್ಪಲಿ, ಶೂಗಳು ಮತ್ತು ಮುಂತಾದವು. ಒಂದು ವೇಳೆ ತಿಂಡಿ ಪಾರ್ಸೆಲ್ ಡಬ್ಬಿಯಲ್ಲಿ ಆಹಾರವಿದ್ದರೆ ಅದನ್ನು ಸ್ವಚ್ಛ ಮಾಡಿ ನೀಡಬೇಕು. ಹಸಿ ಕಸದಲ್ಲಿ ಏನೇನಿರುತ್ತೆ? ಅದು ನಂಗೆ ಗೊತ್ತಿಲ್ಲ, ಅದು ಅಷ್ಟು ಕೇಳಿಲ್ಲ ನಾನು ಜಾಸ್ತಿ. BBMP ವಾಯ್ಸ್ ಬರುತ್ತಲ್ಲ, ಅದು ಇವ್ರದಲ್ಲ, ಇನ್ನೂ ಚೆನ್ನಾಗಿರೋರು ಕೊಟ್ಟಿದ್ದಾರೆ. ಅವ್ರ ಧ್ವನಿ ಚೆನ್ನಾಗಿದೆ ಅಂತ ಹೇಳ್ತಾ, ಬಟ್ ಸ್ಟಿಲ್ ಗುಡ್ ಅಬ್ಸರ್ವೇಷನ್. ನೈಸ್ ಅಲ್ಲ? ವೆರಿ ಗುಡ್ ಯಾ. ದಿಸ್ ಇಸ್ ಅ ಹಿಡನ್ ಟ್ಯಾಲೆಂಟ್. ನಾನೇ ಅಬ್ಸರ್ವ್ ಮಾಡಿಲ್ಲ, ಬಟ್ ಸುಮ್ಮನೆ ಹೇಳ್ತಾ ಇದ್ಲು. ಇಷ್ಟು ನೀಟಾಗಿ ಪೂರ್ತಿ ಬರುತ್ತೆ ನನಗೆ ಗೊತ್ತಿರಲಿಲ್ಲ.